ಕೊರಟಗೆರೆಯಲ್ಲಿ ಅರ್ಥಪೂರ್ಣ ಬುದ್ಧ ಜಯಂತಿ. ಸ್ವಾರ್ಥ ಬಿಟ್ಟು ಸಮಾಜಕ್ಕಾಗಿ ಬದುಕಲು ಸೂಚನೆ. ರಾಜ್ಯ ಸರ್ಕಾರ ಪ್ರತಿ ತಾಲೂಕು ಆಡಳಿತ ವತಿಯಿಂದ ಶ್ರೀ ಭಗವಾನ್ ಬುದ್ಧ ಜಯಂತ್ಯೋತ್ಸವ ಆಚರಣೆಗೆ ಸೂಚನೆಯನ್ನ ನೀಡಿ ಆದೇಶವನ್ನ ನೀಡಿದೆ. ಸರ್ಕಾರದ ಆದೇಶದಂತೆ ಕೊರಟಗೆರೆ ತಾಲೂಕು ಆಡಳಿತ ವತಿಯಿಂದ ಇಂದು ವಿಶ್ವಜ್ಞಾನಿ ಗೌತಮ ಬುದ್ಧ ಜಯಂತಿಯನ್ನ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ರು. ಕೊರಟಗೆರೆ ಪಟ್ಟಣದ ಮಿನಿ ವಿಧಾನಸೌಧ ಕಚೇರಿಯಲ್ಲಿ ತಹಶೀಲ್ದಾರ್ ಮಂಜುನಾಥ್ ನೇತೃತ್ವದಲ್ಲಿ ಬುದ್ಧ ಜಯಂತಿಯನ್ನ ಆಚರಣೆ ಮಾಡಲಾಗಿದ್ದು, ಕಾರ್ಯಕ್ರಮದಲ್ಲಿ ಆಡಳಿತಾಧಿಕಾರಿಗಳು ಭಾಗಿಯಾಗಿದ್ದರು. ಈ ವೇಳೆ ಬುದ್ಧನ ಫೋಟೋಗೆ ಹೂಗಳಿಂದ ಅಲಂಕರಿಸಿ ಪೂಜೆಯನ್ನ ನೆರವೇರಿಸಿ ಬುದ್ಧನ ಆದರ್ಶಗಳನ್ನ ಮೆಲುಕು ಹಾಕಲಾಯಿತು. ಕಾರ್ಯಕ್ರಮದಲ್ಲಿ ಗೃಹ ಸಚಿವರ ವಿಶೇಷ ಅಧಿಕಾರಿ ಎಸ್ ನಾಗಣ್ಣ ಮಾತನಾಡಿ, ಬುದ್ಧ, ಬಸವ ಮತ್ತು ಅಂಬೇಡ್ಕರ್ ಮಾರ್ಗದರ್ಶನದ ಸಂವಿಧಾನಬದ್ಧ ದೇಶ ನಮ್ಮದು. ಸನಾತನ ಧರ್ಮದಲ್ಲಿ ಶೂದ್ರರಿಗೆ ಶಿಕ್ಷಣ ಇರಲಿಲ್ಲ. ಮಹಿಳೆಯರಿಗೆ ಸಮಾನತೆಯು ಮರೀಚಿಕೆಯಾಗಿತ್ತು. ಇದರ ಬಗ್ಗೆ ಯಾರೂ ಕೂಡ ಚಿಂತನೆ ಮಾಡೋದಿಲ್ಲ. ಮನುಷ್ಯ ತನ್ನ ಸ್ವಾರ್ಥ ಚಿಂತನೆಯನ್ನ ಬಿಟ್ಟು ಸಮಾಜಕ್ಕಾಗಿ ಬದುಕಬೇಕಿದೆ ಅಂತ ಹೇಳಿದ್ರು. ನಾವು ಯಾರು ಸಂವಿಧಾನವನ್ನು ವಿರೋಧ ಮಾಡ್ತಾ ಇದ್ರೆ ಅವ್ರು ನಾವು ಕೌಂಟರ್ ಮಾಡ್ತಾ ಇಲ್ಲ, ನೀವು ಮಾಡ್ತಾರೆ ತಪ್ಪು ಮಾಡ್ತಾ ಇದ್ದೀರಿ ಅಂತ ಹೇಳ್ತಿಲ್ಲ. ಆದ್ರೂ ನಾವೆಲ್ಲೋ ಒಂದು ಕಡೆ ಯಾವುದೋ ಆಕ್ಷೇಪಗಳಿಗೆ ಯಾವುದೋ ಆಶೆಗಳಿಗೆ ಬಲಿಯಾಗಿ ಅವ್ರು ಹೇಳ್ತಕ್ಕಂಥ ಇವತ್ತು ಸನಾತನ ಧರ್ಮ ನಾವು ಸನಾತನ ಧರ್ಮ ಅಂದ್ರೆ ಏನು ಅಂತ ನಾವು ಮೂಲ ಹೋದ್ರೆ, ಸನಾತನ ಧರ್ಮದಲ್ಲಿ ಶೂದ್ರನಿಗೆ ಶಿಕ್ಷಣ ಇಲ್ಲ, ಮಹಿಳೆಯರಿಗೆ ಸಮಾನತೆ ಇಲ್ಲ, ಇವೆಲ್ಲ ಸನಾತನ ಧರ್ಮ. ಇವತ್ತು ಕೂಡ ಪದನ ನಾವು ಕಿವಿ ಕೇಳ್ತಾ ಇದೀವಿ ಅಂದ್ರೆ ಸುಮ್ಮನೆ ಅಂತೇವೆ. ನಮ್ಮ ಹೋರಾಟ ಹೇಳ್ಬೋದು, ನಾವು ಅದಕ್ಕೆ ಪ್ರತಿಭಟನೆ ಮಾಡಿದ್ದೇವೆ. ನಾವು ಸನಾತನ ಧರ್ಮದ ಜೊತೆಗೆ ಹೇಳ್ತದ ಜೊತೆ ನಾವು ಕೈ ಜೋಡಿಸ್ತಾ ಇದ್ದಾಗ ನಾವೆಲ್ಲಿ ಸಂವಿಧಾನ ಬೆಲೆ ಕೊಟ್ಟಿದ್ದೇವೆ. ನಾವು ಬುದ್ಧಿವಂತರಾಗಿ ನಾವು ಚಿಂತನೆ ಮಾಡ್ತಾ ಇರ್ಬೇಕಾದ್ರೆ ಯಾವುದೋ ಒಂದು ವ್ಯಕ್ತಿ ಹೇಳಿದಾಗ ನಾವು ಸಂವಿಧಾನವನ್ನು ಒಪ್ಪಿದ್ದೇವೆ, ಪೂರ್ಣ ಪ್ರಮಾಣದಲ್ಲಿ ಒಪ್ಪಿದ್ದೇವೆ. ಎಲ್ಲೂ ಕೂಡ ಅದಕ್ಕೆ ನಾವು ಆಸ್ಪದ ಕೊಟ್ಟಿಲ್ಲ, ಅನುಮಾನದ ಆಸ್ಪದ ಇಲ್ಲ. ಅಂತ ಸಮಯದಲ್ಲಿ ಇವತ್ತು ಕೂಡ ಸನಾತನ ಧರ್ಮ ಇದೆಲ್ಲ ಬರ್ತಾ ಇದೆ ಅಂತಂದಾಗ ನಾವೇನೇ ಅದಕ್ಕೆ ನಾವು ವಿರೋಧ ಮಾಡಿದ್ದೇವೆ. ನಾವು ಯಾವುದೇ ಕೂಡ ಸನಾತನ ಧರ್ಮ ಇರಲಿ, ಇನ್ನೊಂದು ಧರ್ಮ ಇರಲಿ, ನಾವು ಸಮಾಜ ಇರಬೇಕು. ಹೆಣ್ಮಕ್ಳಿಗೂ ಗೌರವ ಇರಬೇಕು, ಮಕ್ಕಳಿಗೂ ಗೌರವ ಇರಬೇಕು, ಬಡವರಿಗೂ ಗೌರವ ಇರಬೇಕು, ಶ್ರೀಮಂತರು ಎಲ್ಲ ಒಂದೇ ತರ ಇದ್ದಾಗ ಮಾತ್ರ ಒಂದು ಸುಂದರ ಸಮಾಜ ಆಗುತ್ತೆ. ಏನು ನಾವೆಲ್ಲ ಇವತ್ತು ಏನೋ ಬುದ್ಧ ಪೂರ್ಣಿಮೆಯಲ್ಲಿ ಇವತ್ತು ನಾವೊಂದು ಸಂಕಲ್ಪ ಮಾಡೋಣ. ನಾವೆಲ್ಲ ಕೂಡ ಏನು ಬುದ್ಧರು ಹಾಕೊಡಂತ ಆದರ್ಶಗಳಿದೆ, ಏನು ಮಿತಿಯಾದ ಆಸೆ ಇಟ್ಕೊಂಡು, ಆಸೆ ಬೇಕು. ಆಸೆ ಇದ್ದರೆ ಜೀವನ ಮಾಡೋಕ್ಕಾಗಲ್ಲ. ಆಸೆ ಇದ್ದರೆ ನಾವೀಗ ನಾಳೆಗೆ ಕೊಟ್ಟಿಗೆ ಹೋಗ್ಬೋದು, ತುಮಕೂರು ಹೋಗ್ಬೋದು, ನನಗೆ ಆಸೆ ಇದೆ ತುಮಕೂರು ಹೋಗ್ಬೋದು, ಇದು ಹೋಗಲ್ಲ. ಅದನ್ನ ಮಿತಿಯಾದ ಆಸೆಯಿಂದ ಒಂದು ಸುಂದರವಾದ ಜೀವನವನ್ನು ಮಾಡೋಣ. ಅವರ ಆಶೀರ್ವಾದಗಳನ್ನ ಪಾಲನೆ ಅಂತ ಹೇಳಿ ಮುಗಿಸ್ತೇನೆ. ಕೊರಟಗೆರೆ ತಹಶೀಲ್ದಾರ್ ಮಂಜುನಾಥ್ ಮಾತನಾಡಿ, ವಿಶ್ವಕ್ಕೆ ಜ್ಞಾನವನ್ನ ಪರಿಚಯಿಸಿದ ಮಹಾನ್ ವ್ಯಕ್ತಿ ಗೌತಮ ಬುದ್ಧ. ಮಹಾರಾಜ ಆಗಿದ್ದ ಗೌತಮ ಬುದ್ಧ ಭಿಕ್ಷೆ ಬೇಡಿ ಊಟ ಮಾಡುತ್ತಾನೆ. ದುಃಖಕ್ಕೆ ಮೂಲ ಕಾರಣ ಏನು ಎಂಬುದನ್ನ ಹುಡುಕುವ ಕೆಲಸ ಮಾಡುತ್ತಾನೆ ಅಂತ ಹೇಳಿದ್ರು. ಅವರು ಏನು ಬೋಧನೆಗಳನ್ನು ನಾವು ಪಾಲಿಸಿದ್ರೆ ಇವತ್ತು ನಾವು ಹೀಗೆಲ್ಲ ಯಾರು ಇರ್ತಾ ಇರಲಿಲ್ಲ ಅಂತ ಹೇಳಿದ್ರೆ ಏನು ಪ್ರಸ್ತುತ ಏನು ನಿರ್ಮಾಣ ಆಗಿದೆ ಯುದ್ಧ ಕಾಲ ಅಂತ ಹೇಳ್ತಾ ಇದ್ದೀವಿ, ಅಂತ ಒಂದು ಸನ್ನಿವೇಶ ಕೂಡ ಬರ್ತಾ ಇರಲಿಲ್ಲ. ಭಗವಾನ್ ಬುದ್ಧರ ಏನು ಪ್ರಭಾವ ನಮ್ಮ ದಕ್ಷಿಣ ಏಷ್ಯಾ ಆಗಿರ್ಬೋದು, ಆಗ್ನೇಯ ಏಷ್ಯಾ ಆಗಿರ್ಬೋದು, ಪೂರ್ವ ಏಷ್ಯಾ ಆಗಿರ್ಬೋದು, ಈ ಒಂದು ದೇಶಗಳಲ್ಲಿ ಅತಿ ಶಕ್ತಿಶಾಲಿಯಾಗಿದೆ. ಈಗ ನಾವು ಯುರೋಪಿಯನ್ ಕಂಟ್ರೀಸ್ ಹೋದರೆ ಮತ್ತು ಅಮೆರಿಕನ್ ಕಂಟ್ರೀಸ್ ಹೋದರೆ ಅಲ್ಲಿ ನಾವು ಒಂದು ಧರ್ಮನ ಕ್ರಿಶ್ಚಿಯನ್ ಧರ್ಮ ಅಂತ. ಈ ಕಡೆ ನಾವು ದಕ್ಷಿಣ ಏಷ್ಯಾ ಆಗಿರ್ಬೋದು, ಪೂರ್ವ ಏಷ್ಯಾ ಆಗಿರ್ಬೋದು, ಆಗ್ನೇಯ ಏಷ್ಯಾದಲ್ಲಿ ಹೋದರೆ ನಮಗೆ ಅತ್ಯಂತ ಶಕ್ತಿಶಾಲಿಯಾಗಿದ್ದಂಥ ಧರ್ಮ ಹಿಂದಿನಿಂದಲೂ ಕೂಡ ಈ ಬೌದ್ಧ ಧರ್ಮ ಅಂತ ಹೇಳಕ್ಕೆ ನಾನು ಬೌದ್ಧ ಧರ್ಮ ಹೇಳಿದ್ರು. ಅವರು ಏನು ಅವತ್ತಿನ ಪರಿಸ್ಥಿತಿಯನ್ನು ಸ್ವತಃ ಅನುಭವಿಸಿ ಅವಲೋಕನೆ ಮಾಡಿ ನಾವು ಸರಳವಾಗಿ ಸಮಾನತೆಯ ಒಂದು ಬದುಕನ್ನು ಜೀವನೋಪಾಯವನ್ನು ಸಾಗಬೇಕು ಆದರೆ ಏನು ಮಾಡಬೇಕು ಅಂತೇಳಿ ನಮಗೆ ಇವತ್ತಲ್ಲ, ಕ್ರಿಸ್ತಪೂರ್ವ 500 ಶತಮಾನಗಳಿಂದಲೇ ನಮಗೆ ಬುದ್ಧಿಯನ್ನು. ಇದೇ ವೇಳೆ ಕಾರ್ಯಕ್ರಮದಲ್ಲಿ ಸಮಾಜ ಕಲ್ಯಾಣ ಇಲಾಖೆ, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಉಮೇಶ್, ಕೃಷಿ ಇಲಾಖೆಯ ನಾಗರಾಜು, ಸಮಾಜ ಕಲ್ಯಾಣ ಇಲಾಖೆಯ ಯಮುನಾ, ಸಾಮಾಜಿಕ ವಲಯ ಅಧಿಕಾರಿ ಶಿಲ್ಪಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಎನ್ ಮೂರ್ತಿ, ಪ್ರಜಾಶಕ್ತಿ ಟಿವಿ, ಕೊರಟಗೆರೆ.